1968ನೇ ಇಸ್ವಿಯಲ್ಲಿ ನಾನು 6ನೇ ತರಗತಿಗೆ ಕ್ಲಾಸ್ ಟೀಚರ್ ಆಗಿದ್ದೆ. ಅದು ಮೈಸೂರಿನ DMS ಶಾಲೆಯಲ್ಲಿ. DMS ಶಾಲೆ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ಗೆ ಒಂದು ಲ್ಯಾಬ್ರೇಟ್ರಿ ಅಂತ. ಆಗ ನಾವು ಅದರಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡ್ತಾಯಿದ್ವಿ. ಇದು ಒಂದು ಪ್ರಯೋಗ. ಚಿಕ್ಕ ಮಕ್ಕಳಿಗೆ ಅಭ್ಯಾಸ ಅಂದರೆ ಓದುವ ಅಭ್ಯಾಸವನ್ನು ಮಾಡಿಸುವುದು ಹೇಗೆ. ನಾನು ಸಾಮಾನ್ಯವಾಗಿ ಬೇರೆ ರೀತಿಯಲ್ಲಿ ಮಾಡಿದೆ. ಪ್ರತಿಯೊಬ್ಬರೂ ಒಂದು ನ್ಯೂಸ್ ಪೇಪರನ್ನು ತೆಗೆದುಕೊಂಡು ನ್ಯೂಸ್ ಪೇಪರ್ನ ಹೆಡ್ಡಿಂಗ್, ನ್ಯೂಸ್ ಪೇಪರಲ್ಲಿ ಎಷ್ಟು ಪೇಜ್ ಇದೆ, ಮೊದಲನೇ ಪುಟದಲ್ಲಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಬಂದಿದೆ, ಹೀಗೆ 2, 3, 4 ಅಥವಾ 5, 6 ಪೇಜುಗಳಲ್ಲಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಬಂದಿದೆ ಅಂತ ಪಟ್ಟಿ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಹೆಸರು ಬರೀಬೇಕು. ಆಮೇಲೆ ಪ್ರತಿಯೊಂದು ಪೇಜ್ನಲ್ಲೂ ಎಷ್ಟು ಹೆಡ್ಡಿಂಗ್ ಕೊಟ್ಟಿರ್ತಾರೆ, ದಪ್ಪ ಅಕ್ಷರಗಳು ಬರೆದಿರ್ತಾರೆ ಅನ್ನೋದನ್ನು ಬರೀ ನಂಬರ್ಗಳು ಮಾತ್ರ ಬರೀಬೇಕು ಅಂತ ಮೊದಲನೇ ಒಂದು ವಾರ ಈ ರೀತಿಯ ಒಂದು ಪ್ರಯೋಗವನ್ನು ಮಾಡಿದೆ. ಆ ಪ್ರಯೋಗ ತುಂಬ ಸಕ್ಸಸ್ಫುಲ್ ಆಯಿತು. ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಾನು ಓದಿದ ಪೇಪರಿನ ಹೆಸರು, ಓದಿದ ವಿಷಯಗಳನ್ನು ಬಂದು ಪಟ್ಟಿ ಮಾಡಿದರು. ಅದನ್ನು ಕ್ಲಾಸ್ನಲ್ಲಿ ಓದಿಸಿದಾಗ ಎಲ್ಲರೂ ಖುಷಿಯಾಗಿ ಮನೆಗೆ ಹೋದರು. ಈ ರೀತಿ ಪ್ರಯೋಗ ಬೇಕಾ ಮುಂದೆ ಅಂತ ಕೇಳಿದ್ದಕ್ಕೆ ಎಲ್ಲರೂ ಎಸ್ ಸರ್ ಅಂತ ಜೋರಾಗಿ ಹೇಳಿದರು. ಅದಾದ ಮೇಲೆ ಪ್ರತಿ ವಾರವೂ ಆ ರೀತಿಯ ಒಂದು ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟನ್ನು ಮಾಡಿಸಿದೆ. ಅದರಿಂದ ಅನೇಕ ಒಳ್ಳೆಯ ಪರಿಣಾಮಗಳಾಗಿದೆ. ಇವತ್ತು ಆ ವಿದ್ಯಾರ್ಥಿಗಳು ಅದನ್ನು ಜ್ಞಾಪಿಸ್ಕೊಳ್ತಾರೆ. ಥ್ಯಾಂಕ್ ಯು.